ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ಗುರು 2ನೇ ಮನೆ ಅಧಿಪತಿ ಗುರುಗ್ರಹ, 5ನೇ ಮನೆ ಅಧಿಪತಿ ಗುರುಗ್ರಹ ನಿಮ್ಗೆ ಕಟಕ ರಾಶಿಯಲ್ಲಿ ಕೂತ್ಕೊಂಡಿರ್ತಾನೆ. ಉಚ್ಚ ಸ್ಥಾನದಲ್ಲಿ 9ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ರಾಶ್ಯಾಧಿಪತಿ ಕುಜಗ್ರಹ ಬಂದು ನಿಮ್ಗೆ ರಾಶ್ಯಾಧಿಪತಿನೂ ಅವನೇ, 6ನೇ ಮನೆ ಅಧಿಪತಿನೂ ಅವನೇ, 7ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ನಿಮ್ಗೊಂಥರ ಹೆಂಗೆ ಅಂದ್ರೆ ಒಂಥರ ಜಾಕ್ಪಟ್ ತರಾನೇ ಅನ್ಸ್ತಾ ಇರುತ್ತೆ ನಿಮ್ಗೆ. ಯಾಕೆಂತಂದ್ರೆ ಈ ಕಡೆ ಎಲ್ಲಾ ಶುಭ ಗ್ರಹಗಳು ನಿಮ್ಗೆ ಎಲ್ಲಾ ಶುಭ ಸ್ಥಾನದಲ್ಲಿ ಇರ್ತಾನೆ. ಶುಕ್ರ ಗ್ರಹ ಬಂದು 9ನೇ ಮನೆಯಲ್ಲಿ ಇರ್ತಾನೆ, ಬುಧ ಗ್ರಹ 9ನೇ ಮನೆಯಲ್ಲಿ ಇರ್ತಾನೆ. ಆದ್ರೆ ಬುಧ ಬಂದು ಮತ್ತೆ 8ನೇ ತಾರೀಕು ನಂತರ ಚೇಂಜ್ ಆಗ್ತಾನೆ, 8ನೇ ಮನೆಗೆ ಬರ್ತಾನೆ. ರವಿ ಗ್ರಹ ಬಂದು ನಿಮ್ಗೆ 9ನೇ ಮನೆಗೆ ಬರ್ತಾನೆ. ಬುಧ ಮತ್ತೆ ರವಿ ಎಲ್ಲಾ ಗ್ರಹಗಳು ಚೇಂಜ್ ಆಗುತ್ತೆ. 5ನೇ ತಾರೀಕು ಶುಕ್ರ ಗ್ರಹ ಬಂದು ನಿಮ್ಗೆ 10ನೇ ಮನೆಗೆ ಬರ್ತಾನೆ. ಯಾರಿಗ್ ಕೆಲ್ಸದಲ್ಲೆಲ್ಲ ಪ್ರಮೋಷನ್ಸ್ ಬೇಕು ಅಂತ ಇರ್ತೀರಾ, ಇಲ್ಲ ಜಾಬ್ ಚೇಂಜ್ ಮಾಡ್ಬೇಕು ಅಂತ ಇರ್ತೀರಾ, ಇದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಇಲ್ಲ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಆಗುವಂತದ್ದು. ಯಾಕೆಂದ್ರೆ 10ನೇ ಮನೆಯಲ್ಲಿ ಶುಕ್ರ ಗ್ರಹ ಕೂತ್ಕೊಂಡು ನಿಮ್ ದಶಾನು ಏನಾದ್ರೂ ಶುಕ್ರ ದಶಾನೇ ನಡೀತಾ ಇದ್ರೆ ನಿಮ್ಗೆ ಒಂಥರ ಜಾಕ್ಪಟ್ ಅಂತಾನೆ ಹೇಳ್ಬೋದು. ಆದ್ರೆ ದಶಾಭುಕ್ತಿಯಲ್ಲಿ ಏನಾದ್ರೂ ನಿಮ್ ಬೇರೆ ದಶಾಭುಕ್ತಿ ನಡೀತಾ ಇದ್ರೆ ಅದರಲ್ಲಿ ಯಾವುದೇ ರೀತಿಯಾದ ಲಾಭಗಳು ಇರೋದಿಲ್ಲ. ಅದ್ರಲ್ಲಿ ಗುರುಗ್ರಹ ಬಂದು ನಿಮ್ಗೆ 9ನೇ ಮನೆಯಲ್ಲಿ ಕೂತ್ಕೊಂಡು ನಿಮ್ದೇ ರಾಶಿಯನ್ನ ನೋಡ್ತಾ ಇರೋದ್ರಿಂದ ಏನಪ್ಪಾ ಆಗತ್ತೆ ಅಂತಂದ್ರೆ, ನಿಮ್ಗೆ ಎಲ್ಲಾದ್ರಲ್ಲೂ ಒಂಥರ ಒಂದು ಉತ್ತಮ ಸಪೋರ್ಟ್ ಜಾಸ್ತಿ ಸಿಗ್ತಾ ಇರುತ್ತೆ. ಪ್ರತಿ ಒಂದ್ರಲ್ಲೂ ಸಪೋರ್ಟಿಂಗ್ ಜಾಸ್ತಿ ಸಿಗ್ತಾ ಇರುತ್ತೆ. ಮಕ್ಳಿಂದ ನಿಮಗ್ ಸಪೋರ್ಟ್ ಸಿಗ್ತಾ ಇರುತ್ತೆ. ಇನ್ನೇನಾದ್ರೂ ನೀವು ಜಾಬ್ ಚೇಂಜ್ ಮಾಡ್ಬೇಕು ಅಂತಂದ್ರೆ ಜಾಬ್ ಕೂಡ ಚೇಂಜ್ ಮಾಡ್ಬೋದು. ಒಳ್ಳೆ ಜಾಬ್ ಸಿಗೋ ಅಂತದ್ದು, ಇಲ್ಲ ಪ್ರಮೋಷನ್ ಸಿಗೋ ಅಂತದ್ದು, ಇಲ್ಲ ಕೆಲಸದಲ್ಲಿ ನಿಮ್ಗೆ ಇನ್ಕ್ರಿಮೆಂಟ್ ಸಿಗೋ ಅಂತದ್ದು, ಪ್ರತಿ ಒಂದ್ರಲ್ಲೂ ನಿಮ್ಗೆ ಏಳಿಗೆ ಆಗ್ತಾ ಇರುತ್ತೆ ವೃಶ್ಚಿಕ ರಾಶಿಯಲ್ಲಿ. ವೃಶ್ಚಿಕ ರಾಶಿಯವ್ರಿಗೆ ಇನ್ ಯಾರಿಗೆಲ್ಲ ಮಕ್ಳಾಗಿರಲ್ಲ ಅಂತ ಇರ್ತೀರಾ ಅಂತವ್ರಿಗೆ ಮಕ್ಳಾಗುವಂತ ಟೈಮು ಇರುತ್ತೆ. ಇಲ್ಲ ನಿಮ್ಗೆ ಮಕ್ಳಾಗೋದಕ್ಕೂ ಸ್ವಲ್ಪ ತೊಂದರೆ ಇದೆ, IVF ಹೋಗ್ಬೇಕು ಅಂತ ಇಷ್ಟೊಂದ್ ದಿವಸದಿಂದ ಅನ್ಕೊಂಡಿರ್ತೀರ, ಹೋಗಿರಲ್ಲ, ಅವ್ರು ಕೂಡ ಇಂಥ ಟೈಮಲ್ಲಿ IVF ಹೋದ್ರು ಕೂಡ ಅದು ಸಕ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ 5ನೇ ಮನೆಗೆ ದೃಷ್ಟಿನ ಗುರುಗ್ರಹ ಬೀಳ್ತಾ ಇರುತ್ತೆ. ನಿಮ್ ರಾಶಿಯಿಂದ 5ನೇ ಮನೆ ಬಂದು ಅವನೇ ಅಧಿಪತಿಯಾಗಿ 9ನೇ ಮನೆಯಲ್ಲಿ ಕೂತ್ಕೊಂಡು ನಿಮ್ 5ನೇ ಮನೆನೇ ನೋಡ್ತಾ ಇರ್ತಾನೆ. ಹಾಗಾಗಿ ನಿಮ್ಗೆ ಅದ್ರಲ್ಲಿ ಕೂಡ ಸಕ್ಸಸ್ ಜಾಸ್ತಿ ಇರುತ್ತೆ. ವೃಶ್ಚಿಕ ರಾಶಿಯವರು ಯಾರಾದ್ರೂ ಹೋಗ್ಬೋದು ಅಂತಂದ್ರೆ ಟ್ರೀಟ್ಮೆಂಟ್ಗೆ ಈ ಸಮಯದಲ್ಲಿ ಹೋಗ್ಬೋದು ನೀವು. ಇನ್ನ ನೀವ್ ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಆದಷ್ಟು ನಿಮ್ಗೆ 4ನೇ ಮನೆಯಲ್ಲಿ ರಾಹು ಗ್ರಹ ಇರ್ತಾನೆ. ಅಂದ್ರೆ ಸುಮ್ನೆ ವಾಹನ ರಿಪೇರಿಗಳು ಬರೋಂಥದ್ದು, ಮನೆದೇನಾದ್ರೂ ಆಲ್ಟ್ರೇಷನ್ ಬರೋಂಥದ್ದು, ಈ ತರ ಸಣ್ಣ ಪುಟ್ಟ ಯಾವ್ದಾರ ತೊಂದ್ರೆ ಇರುತ್ತೆ. ಆದ್ರೆ ನಿಮ್ಗೆ 8ನೇ ತಾರೀಕು ನಂತರ ಬುಧ ಗ್ರಹ ಬಂದು ನಿಮ್ಗೆ 8ನೇ ಮನೆಯಲ್ಲಿ ಬರೋದ್ರಿಂದ ಆದಷ್ಟು ಬುಧ ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಹೆಸರು ಕಾಳನ್ನ ಯಥೇಚ್ಛವಾಗಿ ವಿಷ್ಣುವಿನ ದೇವಸ್ಥಾನಕ್ಕೆ ಬುಧವಾರದ ಹೊತ್ತು ತಗೊಂಡೋಗಿ ದಾನ ಮಾಡ್ತಾ ಬನ್ನಿ. ಇಲ್ಲ ಒಂದು ಪಕ್ಷಿಗಳಿಗೆ ಹೆಸರು ಕಾಳನ್ನ ಹಾಕ್ತಾ ಬನ್ನಿ. ಇದಿಷ್ಟು ಒಂದು ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ. ಇನ್ ಯಾರಿಗೆ ರಾಶಿ ನಿಮ್ಗೆ ದಶಾಭುಕ್ತಿಗಳಿಗೆ, ನಕ್ಷತ್ರಕ್ಕೆ, ಏನಾದ್ರೂ ಒಂದು ಹಣಕಾಸಿನ ತೊಂದರೆಗೆ, ಹೆಲ್ತ್ ಸಂಬಂಧಪಟ್ಟಾಗೆ ಬ್ರಾಸ್ಲೆಟ್ ಬೇಕಾಗಿದ್ದಲ್ಲಿ ಈ ಕೆಳಗಡೆ ನಂಬರ್ಗೆ ಸಂಪರ್ಕಿಸಿ.